ಇನ್ನು ಸಂಜೆ 4 ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಇವತ್ತು ಸಂಜೆ 4 ಗಂಟೆಗೆ ನಡೆಯಲಿರುವಂತಹ ಸಭೆ ಇದು ಮಲ್ಲೇಶ್ವರದ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಸಂಜೆ ನಡೆಯಲಿದೆ ಕೋರ್ ಕಮಿಟಿ ಮೀಟಿಂಗ್. ಇನ್ನು ಸರ್ಕಾರದ ವಿರುದ್ಧ ಹೋರಾಟ ಬಿರುಸಾಗಿದೆ. ಮೊನ್ನೆ ಬಿಎಲ್ ಸಂತೋಷ್ ಸಭೆಯನ್ನು ಕೂಡ ನಡೆಸಿದ್ರು ನೋಡಿ. ಇವತ್ತು ಸಂಜೆ 4 ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಮಲ್ಲೇಶ್ವರದ ಕಚೇರಿಯಲ್ಲಿ ನಡೆಯಲಿರುವಂತಹ ಮಹತ್ವದ ಸಭೆ ಇದು. ಸಂಜೆ ನಡೆಯಲಿರುವಂತಹ ಕೋರ್ ಕಮಿಟಿ ಮೀಟಿಂಗ್. ಮೊನ್ನೆ ಕೂಡ ಬಿಎಲ್ ಸಂತೋಷ್ ಸಭೆಯನ್ನು ನಡೆಸಿದ್ರು. ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. 3 ತಿಂಗಳ ಬಳಿಕ ನಡೆಯುತ್ತಿರುವಂತಹ ಕೋರ್ ಕಮಿಟಿ ಸಭೆ ಇದು. ಸಂಜೆ 4 ಗಂಟೆಗೆ ಜಗನ್ನಾಥ ಭವನದಲ್ಲಿ ನಡೆಯಲಿರುವಂತಹ ಸಭೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಿಎಂ ಯಡಿಯೂರಪ್ಪ, ಸದಾನಂದ ಗೌಡ ಹಾಗೆ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ನಿಕಟಪೂರ್ವ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಮುಂಬರುವ ಸ್ಥಳೀಯ ಚುನಾವಣಾ ಗೆಲ್ಲುವ ಕಾರ್ಯತಂತ್ರದ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಜೆಡಿಎಸ್ ಜೊತೆಗಿನ ಹೊಂದಾಣಿಕೆ ಬಗ್ಗೆ ಆಗಿರಬಹುದು, ಸರ್ಕಾರದ ವಿರುದ್ಧ ಹೋರಾಟವನ್ನ ರೂಪಿಸೋದ್ರ ಬಗ್ಗೆ. ಈಗಾಗಲೇ ರಸ್ತೆ ಗುಂಡಿ ಮುಚ್ಚುವ ಅಭಿಯಾನದಲ್ಲಿ ಬಿಜೆಪಿ ಸಕ್ಸಸ್ ಕೂಡ ಆಗಿದೆ. ಮತ್ತಷ್ಟು ಹೋರಾಟ ರೂಪುರೇಷ ಸಿದ್ಧಪಡಿಸುವ ಬಗ್ಗೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಇನ್ನು ಸಂಜೆ 6 ಗಂಟೆಗೆ ಜಿಬಿಎ ಚುನಾವಣಾ ಸಂಬಂಧಿಸಿದಂತೆ ಸಭೆ ನಡೆಯಲಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಇನ್ನು ಜನಾರ್ದನ್, ಇವತ್ತು ಸಂಜೆ 4 ಗಂಟೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ಳಲಿದ್ದಾರೆ, ಹಾಗೆ ಸಭೆಯಲ್ಲಿ ಏನೆಲ್ಲ ಕುರಿತಂತೆ ಚರ್ಚೆ ಮಾಡಲಾಗುತ್ತೆ? ದೀಪ್ತಿ, ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಸಂಜೆ 4 ಗಂಟೆಗೆ 3 ತಿಂಗಳ ನಂತರದಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ತಿಂಗಳಿಗೊಮ್ಮೆ ಕೋರ್ ಕಮಿಟಿ ಸಭೆಯನ್ನ ನಡೆಸಬೇಕು ಅಂತೇಳಿ ಪಕ್ಷದಲ್ಲಿ ಹಿರಿಯರು ಸಾಕಷ್ಟು ಬಾರಿ ಆಗ್ರಹವನ್ನ ಮಾಡಿದ್ರು. ಆದ್ರೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಈ ಕಡೆ ತಲೆನೇ ಹಾಕಿರ್ಲಿಲ್ಲ. 3 ತಿಂಗಳ ನಂತರದಲ್ಲಿ ಕೋರ್ ಕಮಿಟಿ ಸಭೆಗೆ ಬರ್ತಾ ಇದ್ದಾರೆ. ಮೊನ್ನೆ ದಿನ ಬಿಜೆಪಿ ಸಭೆ ನಡೀತು ಬೆಂಗಳೂರಿನ ಹೊರವಲಯದಲ್ಲಿ. ಅಲ್ಲಿಗೆ ಬಂದಿದ್ರು ಚಿಂತನ ಸಭೆಯಲ್ಲಿ, ಚಿಂತನ ಮಂಥನ ಸಭೆಗೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ಯಾವುದೇ ಸಭೆಗೂ ಕೂಡ ಬಂದಿರಲಿಲ್ಲ. ಅವರ ನೇತೃತ್ವದಲ್ಲಿ ಯಾವುದೇ ಸಭೆ ಕೂಡ ಆಗಿರ್ಲಿಲ್ಲ. ಈಗ ಇವತ್ತು ಸಂಜೆ 4 ಗಂಟೆಗೆ ಸಭೆ ನಡೀತಾ ಇದೆ. ಸಭೆಯಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರಗಳು ಚರ್ಚೆ ಆಗ್ಬೇಕಾಗಿದೆ. ಆ ಕಾರಣಕ್ಕಾಗಿ ಸಭೆಯನ್ನ ಕರೆಯಲಾಗಿದೆ. ಒಂದ್ ಕಡೆಯಲ್ಲಿ ಬೆಂಗಳೂರಿನ ಬಿಬಿಎಂಪಿ ಇದಕ್ಕೆ ಈಗ ಜಿಬಿ ಏನಾಗಿದೆ, ಇದಕ್ಕೆ ಚುನಾವಣೆ ನಡೀತಾ ಇದೆ. ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ನಡೀಬಹುದು, ಯಾವುದೇ ಸಂದರ್ಭದಲ್ಲೂ ಚುನಾವಣೆ ಘೋಷಣೆ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಆ ಕಾರಣಕ್ಕಾಗಿ ಅದರ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನೋ ಕುರಿತಾಗಿ ಕೂಡ ಇವತ್ತು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಯಡಿಯೂರಪ್ಪ ಸೇರಿದಾಗೆ ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ, ನಳಿನ್ ಕುಮಾರ್ ಕಟೀಲ್, ಸಿಟಿ ರವಿ, ಹೀಗೆ ಪಕ್ಷ ಕೋರ್ ಕಮಿಟಿಯ ಎಲ್ಲ ಸದಸ್ಯರೆಲ್ಲರೂ ಕೂಡ ಸಭೆಗೆ ಹಾಜರಾಗ್ತಾರೆ. ಸಭೆಯಲ್ಲಿ ಬಹಳಷ್ಟು ಪ್ರಮುಖ ವಿಚಾರ ವಿಜೇಂದ್ರ ಅವರ ಸಮ್ಮುಖ ನೇತೃತ್ವದಲ್ಲಿ ಚರ್ಚೆ ಆಗತ್ತೆ. ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಉಪಸ್ಥಿತರಿರ್ತಾರೆ. ಒಂದಷ್ಟು ಬೇಡಿಕೆಗಳು ಅಥವಾ ಒಂದಷ್ಟು ಸಲಹೆಗಳು ಕಳೆದ ಸಭೆಯಲ್ಲಿ ಆಗಿತ್ತು. 3 ತಿಂಗಳಿಂದ ನಡೆದಂತ ಸಭೆಯಲ್ಲಿ ಆಗಿತ್ತು ದೀಪ್ತಿ. ಆ ಸಭೆಯಲ್ಲಿ ಇವರು ಇಟ್ಟಂತ ಬೇಡಿಕೆ ಹೈಕಮಾಂಡ್ಗೆ ತಿಳಿಸ್ಬೇಕಂತ ವಿಚಾರ, ಇದೆಲ್ಲದ್ರ ಬಗ್ಗೆನೂ ಕೂಡ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಕೂಡ ಸಭೆಯಲ್ಲಿರುವಂತಹ ಪ್ರಮುಖರು ಕೇಳಲಿಕ್ಕಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ನಡೆದಂತ ಸಭೆಯಲ್ಲೂ ಸಹಿತ ಅಗರ್ವಾಲ್ ವಿರುದ್ಧ ಎಲ್ಲರೂ ಕೂಡ ಗರಂ ಆಗಿದ್ರು. ರಾಜ್ಯಾಧ್ಯಕ್ಷರ ವಿಚಾರ ದಿನೇ ದಿನೇ ವಿಳಂಬ ಆಗ್ತಾ ಇದೆ, ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾ ಇಲ್ಲ. ಇದೇ ರಾಜ್ಯಾಧ್ಯಕ್ಷನ ಕಂಟಿನ್ಯೂ ಮಾಡೋದಾದ್ರೂ ಅದನ್ನು ಘೋಷಣೆ ಮಾಡಿಸ್ಬೇಕು, ಇಲ್ಲ ಅಂತಂದ್ರೆ ಹೊಸಬರನ್ನಾದ್ರೂ ಮಾಡಿಸಿ. ಆದ್ರೆ ಯಾರಿದ್ದಾರೆ, ಯಾರು ಇರ್ತಾರೆ ಬರ್ತಾರೆ, ಯಾವುದು ಕೂಡ ಸರಿಯಾದಂತ ತೀರ್ಮಾನ ಆಗದೇ ಇರುವಂತ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲೂ ಸಹಿತ ಗೊಂದಲ ಇದೆ. ಪದಾಧಿಕಾರಿಗಳ ನೇಮಕ ಆಗಿಲ್ಲ, ಇದರಿಂದ ಪಕ್ಷ ಸಂಘಟನೆ ಆಗ್ತಾ ಇಲ್ಲ. ಇತ್ತೀಚೆಗೆ ನಡೆದಂತ ಒಂದಷ್ಟು ಹೋರಾಟಗಳು ಯಶಸ್ಸಾದ್ರೂ ಸಹಿತ ಪಕ್ಷ ಸಂಘಟನೆ ತಳಮಟ್ಟದಿಂದ ಆಗ್ಬೇಕು ಅಂದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ಪದಾಧಿಕಾರಿಗಳನ್ನ ನೇಮಕ ಮಾಡ್ಲೇಬೇಕಾಗತ್ತೆ. ಅದು ಕೂಡ ವಿಳಂಬ ಆಗ್ತಾ ಇದೆ. ಅದು ಕಾರಣ ರಾಜ್ಯಾಧ್ಯಕ್ಷರ ನೇಮಕಾತಿ ಅಥವಾ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗದೇ ಇರೋಂತ ಹಿನ್ನೆಲೆಯಲ್ಲಿ ಈ ಕಾರಣಕ್ಕಾಗಿ ಇವತ್ತಿನ ಸಭೆಯಲ್ಲಿ ಇದೆಲ್ಲ ವಿಚಾರವನ್ನ ಅಗರ್ವಾಲ್ ಅವರ ಸಮ್ಮುಖದಲ್ಲಿ ಇಡ್ಲಿಕ್ಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ನಂತರದಲ್ಲಿ ಚುನಾವಣೆಗೆ ಬಿಜೆಪಿ ಜೊತೆ ಮತ್ತು ಜೆಡಿಎಸ್ ಜೊತೆಯಲ್ಲಿ ಹೊಂದಾಣಿಕೆ ಯಾವ ರೀತಿ ಇರಬೇಕು, ಜಿಬಿಎ ಚುನಾವಣೆಗೆ ಗ್ರೇಟರ್ ಬೆಂಗಳೂರು ಚುನಾವಣೆ ಘೋಷಣೆ ಆಯ್ತು ಅಂತಾದ್ರೆ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮೈತ್ರಿ ಇದೆ. ಈಗ ಈ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆ ಬಹಳ ಪ್ರಮುಖ ವಿಚಾರ ಆಗತ್ತೆ. ಯಾವ ರೀತಿಯಲ್ಲಿ ಅವ್ರ ಜೊತೆ ಚರ್ಚೆ ಮಾಡಬೇಕು, ಅವ್ರ ಜೊತೆಲಿ ಸಮನ್ವಯ ಕೊರತೆ ಇದೆ ಅನ್ನೋ ಆರೋಪಗಳು ಕೂಡ ಇದೆ. ಈ ಕಾರಣಕ್ಕಾಗಿ ಸಮನ್ವಯ ಸಮಿತಿ ರಚನೆ ಮಾಡ್ಬೇಕಾ ಅಥವಾ ಅವ್ರ ಜೊತೆಲಿ ನೇರವಾಗಿ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಗಿಸ್ಬೇಕಾ, ಇದೆಲ್ಲವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ಲಾಗತ್ತೆ. ಒಂದ್ ಕಡೆಯಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿ ವಿಚಾರ, ಇನ್ನೊಂದು ಕಡೆಯಲ್ಲಿ ಚುನಾವಣೆ ವಿಚಾರ, ಇನ್ನೊಂದು ಕಡೆಯಲ್ಲಿ ಪಕ್ಷ ಸಂಘಟನೆ ವಿಚಾರ. ಪಕ್ಷದಲ್ಲಿ ಇವತ್ತಿಗೂ ಕೂಡ ಒಂದಷ್ಟು ಅಸಮಾಧಾನಗಳು ಒಳಗಿಂದೊಳಗೆ ಇದ್ದೇ ಇದೆ. ಅದೆಲ್ಲವನ್ನು ಕೂಡ ಸರಿಪಡಿಸುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು, ಪಕ್ಷ ಸಂಘಟನೆಗೆ ಏನೆಲ್ಲ ಮಾಡ್ಬೇಕು ಅನ್ನೋ ಕುರಿತಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ
ಆಗುತ್ತೆ. ಮೊದಲು ದೀಪ್ತಿ 4 ಗಂಟೆಗೆ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಆ ಸಭೆಯ ನಂತರದಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಕೋರ್ ಕಮಿಟಿ ಸದಸ್ಯರ ಪಕ್ಷ ಹಿರಿಯರೆಲ್ಲ ಪಾಲ್ಗೊಳ್ತಾರೆ. ಆ ನಂತರದಲ್ಲಿ ಸಂಜೆ 6 ಗಂಟೆಗೆ ಬೆಂಗಳೂರು ಚುನಾವಣೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸಭೆ ನಡೀತದೆ. ಅದರಲ್ಲಿ ಮಾಜಿ ಕಾರ್ಪೊರೇಟರ್ಗಳು, ಪರಾಜಿತ ಅಭ್ಯರ್ಥಿಗಳು, ಬೆಂಗಳೂರಿನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಉಳಿದಂತ ಪ್ರಮುಖರೆಲ್ಲರೂ ಕೂಡ ಸಭೆಯಲ್ಲಿ ಇರ್ತಾರೆ. ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಚುನಾವಣೆ ಸಿದ್ಧತೆಯನ್ನ ಯಾವ ರೀತಿ ಮಾಡ್ಕೋಬೇಕು, ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆದ್ರೂ ಅದಕ್ಕೆ ನಾವು ಹೇಗೆ ಸಿದ್ಧ ಇರಬೇಕು ಅನ್ನೋ ಕುರಿತಾಗಿ ಚರ್ಚೆಯನ್ನ ಮಾಡ್ಲಾಗತ್ತೆ. ಹಾಗಾಗಿ ಇವತ್ತಿನ ಎರಡೂ ಸಭೆ ಬಹಳ ಮಹತ್ವವನ್ನ ಪಡ್ಕೊಂಡಿದೆ. ದೀಪ್ತಿ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.